ಎದಗ್ರಿಪ್ಪ ಅಂತಂದ್ರೆ ನಮ್ಮ ಗಾಡಿದ ಟಯರ್ ಒಂದು ಸೈಡ್ ಹಿಂಗೆ ಉಬ್ಬೈತ್ರಿ. ಆಯಿಲ್ ಸೀಲಿಂಗ್ ಇರ್ತದಲ್ರಿ, ಎರಡು ಒಂದು ಸೈಡಿಂದ ಹೊಡೆದೈತಿ. ಕಡೆ ಟೈಮ್ ಇಲ್ಲ. ಫಸ್ಟ್ ಟೈಮ್ ಜಿಂದಗಿದಾಗ ಬರೀ ಎಲ್ಲಿ ಹೋದ್ರು ನಾನು ಗಣಪತಿಗೆ ಹೋಗಿ ಬಂದೇನ್ರಿ, ಗಣಪತಿಗೆ ಹೋಗಿ ಬಂದೇನ್ರಿ ಅಂತಿದ್ದೆ. ನಾನು ಹೋಗಿದ್ದೇ ಅಲ್ಲ ನೋಡ್ರಿ ಫ್ಯಾಮ್ಲಿಯಲ್ಲಿ. ಗುಡಿ ಹೆಂಗೈತಿ ಇಲ್ಲಿ, ಗುಡಿದ ಹಿಂದಿಂದ ಮಸ್ತ್ ಅಂದ್ರೆ ಮಸ್ತ್ ಐತಿ. ನನ್ನ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಒಳಗೆ ಭಟ್ರು ಹೇಳಿದರೆ ಇದೇನಿದೆ ಡಿಸೈನ್ ಐತಲ್ರಿ, ಇದು ಪೂರಾ ಇದು ಕಟ್ಟಿಗಿದೆ. ಇದು ಪೂರಾ ಎಷ್ಟು ಅದಾಳ್ರಿ ಗುಡಿ ಒಳಗೆಲ್ಲ ಹಲಸಿನ ಮರದಂತಿದೆಲ್ಲ. ಇಲ್ಲಿ ನೋಡ್ರಿ ಫ್ಯಾಮ್ಲಿ, ಇಲ್ಲಿ ಪ್ರಸಾದಕ್ಕೆ ಅನ್ನ ಸಾರು ಉಪ್ಪಿನಕಾಯಿ ಎಲುಪ್ ಐತಿ. ಇದು ಏನು ಗೊತ್ತಿಲ್ಲ. ನನ್ನ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದಾರಿ ಅಂತಂದ್ರೆ ಶ್ರೀ ಗ್ರಾಮದೇವಿ ಯಲ್ಲಾಪುರ ದ್ಯಾಮವ್ವ ದುರ್ಗವ್ವನ ಗುಡಿ. ಒಂದು ಬಿಸಿಲೈತಪ್ಪ ಯಪ್ಪ. ದಾಸ್ತಿಕೊಪ್ಪ ಐ ಗೆಸ್ ದಾಸ್ತಿಕೊಪ್ಪ ಅನಿಸ್ತೈತಿದೆ. ಈ ಕಡೆ ಯಲ್ಲಾಪುರ ರೋಡ್ ಐತಲ್ರಿ, ಹಿಂಗೆ ಅಷ್ಟು ಹೋಗೋದೈತಲ್ಲಿದೆ. ಇನ್ ಕೇಸ್ ನೀವು ಇಲ್ಲಿ ನಿಯರ್ ಬೈ ಹೊಂಟ್ರಿ ಏನ್ರ ನಾಷ್ಟ ಗೀಷ್ಟ ಪ್ಲ್ಯಾನ್ ಮಾಡತ್ತೀರ, ದಿಸ್ ಇಸ್ ದ ಬೆಟರ್ ಸ್ಟಾಪ್. ಈ ಗಾಡಿ ಮ್ಯಾಗಿಂದ ನಮ್ದು ಇವತ್ತು ಲಾಸ್ಟ್ ಡೇ. ಇದು ಲಾಸ್ಟ್ ಎಲ್ಲಿ ಮಠ ಅಂತೂ ಬಿಳಿ ಮಠ ಲಾಸ್ಟ್ ಹೊಡಿ ನಾವು. ಅಂದ್ ಯಾರಿಗೆ ಮಾತಾಡತ್ತೀರಿ ನೀವು ಅಂತಾನೆ, ಅದಕ್ಕೆ ನಿನಗೆ ಆಗತ್ತೇನಂತ ನಾವು ಒತ್ತಿಗೆ ಇಲ್ಲ. ಉಲ್ಟಾ ಸೀದಾ ನಿಂತೆ ನೋಡ್ರಿ ಬರೋಬ್ಬರ. ಈಗ ಹೆಂಗೆ ಇದು ಗುರ್ತೀರಿ ಕಾಲ್ಮಾನ, ನೀವು ಎಷ್ಟು ಅನ್ಸ್ಕೊಂತೀರಲ್ರಿ, ನಿಮ್ಗೆ ತುಳಿತಾರ. ನೀವು ನಿಮ್ಮ ತಪ್ಪಿತ್ತಂದ್ರೆ ಏನು ಮಾಡಕ್ಕೆ ಬರಂಗಿಲ್ಲ ರೀ. ಇನ್ನೊಂದು ತಪ್ಪಿದ್ರಕ್ಕೆಲ್ಲ ನಾವು ಉಲ್ಟಾ ನಿಂತೆ ಗಪ್ ಕುಂತ್ರೆ. ಸೊ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ನಾನು ನಿಮ್ದು ಆಡಬೇಕು ಇಂದಿನ ಎಪಿಸೋಡ್. ಸೊ ಸೀನ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇವತ್ತೇನ್ರಿಪ್ಪ ಅಂತ ಎಲ್ಲಿ ಹೊಂಟೈತ್ರಿ ಅಂತಂದ್ರೆ ಒಂದು ಸ್ವಲ್ಪ ಯಲ್ಲಾಪುರ ಕಡೆ ಒಂದು ಶಿವನ ಗುಡಿ ಐತಂತ, ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಕಡೆ ಹೋದೈತಿ. ಆ್ಯಂಡ್ ಸ್ಟೇಟಿವ್ನ್ ಆಗಿರಿ ಎಲ್ಲಿ ಹೊಂಟೈತಿ ಏನಂತಂದು ಎಲ್ಲ ಹೇಳ್ತಂತ. ಇನ್ಕೆ ಚಾನಲ್ ಹೊಸಬರಿದ್ದೀರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ ಬರೀ ಫ್ಯಾಮಿಲಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ನಮ್ಮ ಸ್ನೋಕ್ ಏನು ಮಾಡಿಸಿದ್ರಿಪ್ಪ ಅಂತಂದ್ರೆ CNG ಹಾಕ್ಸ್ಕೊಂಡು ಈ ಫ್ಯೂಲ್ ಹಾಕ್ಸ್ಕೊಳತೈತಿ. ಫ್ಯೂಲ್ ಹಾಕ್ಸ್ಕೊಂಡು ಸೀದಾ ಕೋರ್ಟ್ ಸರ್ಕಲಿಗೆ ಹೋಗೊಬ್ರು ಪಿಕ್ ಮಾಡ್ಕೋಬೇಕು. ಪಿಕ್ ಮಾಡ್ಕೊಂಡು ನಮ್ಮ ಪಯಣ ಎಲ್ರಿಪ್ಪ ಅಂತಂದ್ರೆ ಸೀದಾ ಯಲ್ಲಾಪುರ ಕಡೆ ಸ್ಟೇಟಿವ್ನ್ ಆಗಿದೆ ಫ್ಯಾಮಿಲಿ. ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಇನ್ನೂ ಹೋಗೇ ಆಗಲಿ. ಏನ್ರಿಪ್ಪ ಅಂತಂದ್ರೆ ನಮ್ದು ಈ ಕಡೆ ಟಯರ್ ಸರ್ದಾಡತೈತಿ. ಎದಕ್ಕೆ ಸರ್ದಾಡತೈತಿ ಗೊತ್ತಿಲ್ಲ, ಪೂರ ಪಿಕ್ಚರ ಬಯಲಾಗೈತಿ. ಅದನ್ನ ಕಲ್ಗಟ್ಟಿಗೆ ಕಡೆ ಅದೇವ್ರಿ ಆಲ್ಮೋಸ್ಟ್. ಡೇಂಜರ್ ಐತ್ಲ ಟ್ರಕ್ ಇದೆ, ಕ್ರೇನ್ ಇದೆ ಭಾರಿ ಐತೆ ನೋಡ್ರಿ. ನೀವೇ ನೋಡೋಕೆ ಕುಂತೀರಿ ಎಷ್ಟೆಲ್ಲ ಟ್ರಾವೆಲ್ ಮಾಡತೈತಿ. ದೇವ್ರ ಗುಡಿ ಅಲ್ಲಿ ಎಲ್ಲ ಅಡ್ಡಾಡತೈತಿ. ಕಾರ್ದಾಗ ಕುಂತು ಮೈಕೈದು ಭಾಳ ಖರಾಬ್ನು ಆಗತೈತಿ. ಡೀಪ್ ಟಿಶ್ಯೂ ಸಿಮ್ಯುಲೇಷನ್ ಸಂಬಂಧ ನಾ ಇದನ್ನ ಯೂಸ್ ಮಾಡತ್ತೇನ್ರಿಪ್ಪ ಅಂತಂದ್ರೆ ಅಗಾರೋದವ್ರದ್ದು ಆಟಮ್ ಪ್ಲಸ್ ಹ್ಯಾಂಡ್ ಹೆಲ್ಡ್ ಬಾಡಿ ಮಸಾಜರ್ ಅಂತಂದ ಏನು ಐತ್ರಿಪ್ಪ ಅಂತಂದ್ರೆ. ಸೊ ದ್ಯಾಟ್ಸ್ ವೈ ನಾ ಏನು ಯೂಸ್ ಮಾಡತ್ತೇನ್ರಿಪ್ಪ ಅಂತ ಈ ಹೆಡ್ ಯೂಸ್ ಮಾಡಕತ್ತೀನಿ. ಫೋನ್ ಮಾಡೋದು ಒಟ್ಟ ಏನೂ ಇಲ್ಲ, ಎಷ್ಟು ರಿಲ್ಯಾಕ್ಸೇಷನ್ ಸಿಗ್ತೈತೆ ಹೇಳ್ರಿ. ಪವರ್ಫುಲ್ ಅಂತೂ ಮಾತ್ರ ಐತ್ರಿ. ಸ್ಟ್ರಿಕ್ಟ್ಲಿ ಹೇಳ್ಯಾರ ತಲೆ ಮ್ಯಾಗ ಆತ, ಸ್ಪೈನಲ್ ಕಾರ್ಡ್ ಆತ, ಮ್ಯಾಗ ಬೋನ್ಸ್ ಮ್ಯಾಗ ಆತ, ಇದನ್ನ ಒಟ್ಟೆ ಯೂಸ್ ಮಾಡಕ್ಕೆ ಹೋಗ್ಬಾರ್ದಂತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು. ಒಂದ್ಸಲ ನೀವು ತೊಗೊಂಡ್ಬಿಟ್ರಿ ಅಂದ್ರೆ ಇಡೀ ಮನೆ ಮಂದಿ ಯೂಸ್ ಮಾಡ್ಬೋದು. ಏನು ರೂಪಾಯಿ ಸೀನ್ ಅಂತಂದ್ರೆ ಈಗ ಸದಸ್ಯರು ಕಟ್ಟಿ ಹೇಳ್ಕೊಂತೀವಿ ನಾವು. ಎದಗ್ರಿಪ್ಪ ಅಂತಂದ್ರೆ ನಮ್ಮ ಗಾಡಿದ ಟಯರ್ ಒಂದು ಸೈಡ್ ಹಿಂಗೆ ಉಬ್ಬೈತ್ರಿ. ಹಿಂಗೆ ಟಯರ್ ಇರ್ತದಂತ ಬರೋದು ಈ ಕಡೆ ಸೈಡ್ ಹಿಂಗೆ ಉಬ್ಬೈತಿ. ಒಂದು ಸೈಡ್ ಹಿಂಗೆ ವೇವ್ ಬಂದೈತಿ. ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ಶಾಕಬ್ಬದ್ದು ಏನು ಆಯಿಲ್ ಸೀಲಿಂಗ್ ಇರ್ತದಲ್ರಿ, ಎರಡು ಒಂದು ಸೈಡಿಂದ ಹೊಡೆದೈತಿ. ಬಟ್ ಒಂದು ಸೈಡಿಂದ ಹಾಕಕ್ಕೆ ಬರೋಂಗಿಲ್ಲ, ಹಸಿರು ಎರಡು ಹಾಕ್ಸ್ಬೇಕು. ನಮ್ಮ ಕಡೆ ಟೈಮ್ ಇಲ್ಲ, ಗೋಕರ್ಣ ದಿನ ಕಟ್ಬಿಟ್ಟಿಲ್ಲ. ಈಗ ಇಲ್ಲಿ ಯಲ್ಲಾಪುರಿಗೆ ಒಂದು ದೇವ್ರಿಗೆ ಹೋಗೋದೈತೆ. ಅದಾದ್ಮೇಲೆ ನೆಕ್ಸ್ಟ್ ಗಂಟೆ ಗಣಪತಿ ಅಂತ ಪ್ಲ್ಯಾನ್ ಮಾಡೋದೈತಿ. ಬಟ್ ಗಂಟೆ ಗಣಪತಿ ನಂಗೆ ಗೊತ್ತಿರೋ ಪ್ರಕಾರ ಅದು ಅಲ್ಲಿ ಸೈಡ್ ಐತದು. ಹಿಂಗೆಲ್ಲ ಸೀನ್ ಐತಿ. ನೋಡಿದ್ವಿ ಏನೇನಕೈತೆ ಅಂತ ಹೇಳ್ತೈತೆ ಅಂತ ಸ್ಟೇಟಿವ್ನ್ ಆಗುತ್ತೆ. ನಾನೊಂಥರ ಅಲೆಮಾರಿ, ನೀನೊಂಥರ ಸುಕುಮಾರಿ, ಶುರುವಾಗಿದೆ ಪ್ರೀತಿ ಲಗೋರಿ, ಮರೆತೋಗಿದೆ ಮನೆದಾರಿ, ಬಾ ತೋರಿಸು ದಯ ತೋರಿ, ನಿನಗೆಂದು ನಾನು ಆಭಾರಿ, ನಿನಗೆಂದೇ ಬರೆದ ಕಾಗದ, ನಿನ ಕೈಗೆ ನೀಡೋ ಕಾಗದ, ಎದೆಯಲ್ಲಿ ಹೇಳೋ ಕಾಗದ. ಫಸ್ಟ್ ಟೈಮ್ ಜಿಂದಗಿದಾಗ ಬರೀ ಎಲ್ಲಿ ಹೋದ್ರು ನಾನು ಗಣಪತಿಗೆ ಹೋಗಿ ಬಂದೇನ್ರಿ, ಗಣಪತಿಗೆ ಹೋಗಿ ಬಂದೇನ್ರಿ ಅಂತಿದ್ದೆ. ನಾನು ಹೋಗಿದ್ದೇ ಅಲ್ಲ. ಗಣಪತಿ ಯಲ್ಲಾಪುರನಾಗ ಐತಿ. ಧರ್ಮಸ್ಥಳ ಕಡೆ ಇರೋದು ಸೌತಡಕ್ಕೆ ಗಣಪತಿ ರೀ. ಆ್ಯಂಡ್ ಗಣಪತಿ ಗುಡಿ ಎಲ್ಲ ಐತ್ರಿಪ್ಪ ಅಂತ ಅಲ್ಲೆಲ್ಲೋ ಐತಿ. ಅಂದ್ರೆ ಇಲ್ಲಿ ಹೆಂಗೆ ಐತ್ರಿಪ್ಪ ಅಂತ ಮಾನ್ಯತೆ. ನೀವೇನು ಬಿಡ್ಕೊಂತಿರಲ್ಲ ಅದು ಆತಂತಂದ್ರೆ ಬಂದು ಗಂಟೆ ಕಟ್ತೇನೆ ಅಂತಂದು ಬಿಡ್ಕೊಳ್ಳೋದಂತ. ಆತಂತೇಳಿ ಬಂದು ಗಂಟೆ ಕಟ್ಟೋದು ಐತ್ರಿ. ಮಸ್ತ್ ಐತಲ್ರಿ, ದೊಡ್ಡದ ಬಿಡ್ಕೊತೇನೆ, ದೊಡ್ಡ ಗಂಟೆ. ಹಂಗೆ ನೋಡ್ರಿ ಪೂರ ನೇಚರ್ ಒಳಗೆ ಗುಡಿ. ಬರೀ ಹೋಗೋಣ ಪಡಕ್ನ ನೋಡ್ರಿ ಫ್ಯಾಮ್ಲಿಯಲ್ಲಿ ಎಲ್ಲ ಕಡೆ ಪೂರ ಅಡಿಕೆ ತೋಟ ಐತಿ. ಮಸ್ತ್ ಐತಲ್ಲ, ಅಡಿಕೆ ತೋಟ, ಬಾಳೆಹಣ್ಣು ತೋಟ. ಬರೀ ಕಾಲು ತೊಗೊಂಡು ಹೋಗೋಣ. ವೇ ಟು ಮೇನ್ ಎಂಟ್ರೆನ್ಸ್ ಗಂಟಿ ಗಣಪತಿ. ಅಲ್ಲಿ ಗಂಟೆಗಳಿದ್ದು ರೀ, ಸಣ್ಣ ಸಣ್ಣ ತೋರಿಸಿದ್ನೆ ನಿಮ್ಗೆ ಆಗಲೇ. ಅದನ್ನೊಂದು ಗಂಟೆಗೆ ಏನಂತ ಕೇಳಿದವ್ರೆ, ಈಗ ತೊಗೊಂಡು ಹೋಗೋದಲ್ರಿ ಅದು. ಅಲ್ಲಿ ಹೋಗ್ರಿ ಬೇಡ್ಕೊರಿ, ನೀವೇ ಬೇಡ್ಕೊಂಡಾದ್ಮ್ಯಾಗ ತಂದು ಕೊಡೋದಂದು. ಹೌದನ್ರಿ ಅಂತಂದು. ಬೇಕಂದ್ರೆ ಹೋಗಿ ಅರ್ಚಕರಿಗೆ ಹೋಗಿ ಕೇಳ್ರಿ,
ನೀವು ಬೇಡ್ಕೊಂಡಿದ್ದು ಆಕೈತೋ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಗುರ್ದಾಗೈತೆ ರೀ ಆಕೈತೆ ಅಂತಂದು ನೋಡ್ರಿ ಇಲ್ದ ನಾಗಪ್ಪನ ಮೂರ್ತಿ ಇದಾವೆ ಇಲ್ಲಿ ನೋಡ್ರಿ ಫ್ಯಾಮ್ಲಿಯಲ್ಲಿ ಗುಡಿ ಹೆಂಗೈತಿ. ಇದು ಗುಡಿದ ಹಿಂದಿಂದ ಮಸ್ತ್ ಅಂದ್ರೆ ಮಸ್ತ್ ಐತಿ. ತಮ್ಮ ಹಾಂ ಇದು ಹಲಸಿನ ಮರದಂತ ಇದಲ್ಲ ನೋಡ್ರಿ. ಬರ್ರಿ ದರ್ಶನ ಮಾಡೋಣ. ಫ್ಯಾಮ್ಲಿ ಏನಪ್ಪ ಸೀನ್ ಅಂತಂದ್ರೆ ಇಲ್ಲಿದು ಏನು ಮಾನ್ಯತೆ ಐತಂದ್ರಿಪ್ಪ ಅಂತಂದ್ರೆ ಆ ಟೈಮ್ನಾಗ ಕದಂಬರ ಕಾಲ ಏನಿತ್ತಲ್ಲ ಆ ಟೈಮ್ನಾಗ ಯಾರಿಗೂ ಮಾತು ಬಂದಿದ್ದಿಲ್ಲಂತೆ. ಅದ್ರ ಸಂಬಂಧ ಅವ್ರು ಏನಂದಿದ್ರಂತ ಇಲ್ಲಿ ಹೋಗಿ ಗಂಟೆ ಕಟ್ಟ್ರಿ ಅವ್ರಿಗೆ ಮಾತು ಬರ್ತೈತಿ ಪಾಪುವನ ಏನೋ ಮಾತು ಬರ್ತದೆ ಅಂದಿರಂತ. ಅವ್ರು ಬಂದು ಗಂಟೆ ಕಟ್ಟಿದ್ರಂತ ಮಾತು ಬಂದಿತ್ತಂತೆ. ಗಂಟೆ ಗಣಪತಿ ಬಿಟ್ರೆ ಅಂದ್ರೆ ಗಂಟೆ ಅದು ಮಾನ್ಯತೆ ಅದು ಬಿಟ್ರೆ ಇದು ಸಿದ್ಧಿವಿನಾಯಕನ ಗುಡಿ ಅಂತ. ಅದ್ರ ಜೊತೆ ಏನ್ರಿಪ್ಪ ಅದಾದ್ಮ್ಯಾಗ ಎಲ್ಲರೂ ಬಂದು ಗಂಟೆ ಕಟ್ಟಾಕತ್ತಾರಂತ. ಹಿಂಗೆ ಬೇಡ್ಕೊಂಡು ಹೋಗೋದು ಯಾತಂದ್ರೆ ಬಂದು ಗಂಟೆ ಕಟ್ತೇನಂತ ಬಂದು ಗಂಟೆ ಕಟ್ಟೋಗೋದಂತ ಆ ಕೆಲಸ ಮುಗಿದ್ಮ್ಯಾಗ ನೆನಪಿಲೆ. ಅದ್ರ ಜೊತೆ ಏನ್ರಿಪ್ಪ ಫ್ಯಾಮ್ಲಿ ಅಂತಂದ್ರೆ ಗಂಟೆ ಕಟ್ಟೋದಂಗೆ ಐತೆ ನೆನಪಿರ್ಬೇಕು ನೀವು. ಆಮ್ಯಾಗ ನೀವು ಒಂದು 10 ಬೇಡ್ಕೊಂಡ್ರಿ ಒಂದು ಗಂಟೆ ಕಟ್ತೇನೆ ಅಂದ್ರೆ ಆಗಂಗಿಲ್ಲ. ಯಾಕಂದ್ರೆ ದೇವ್ರಿಗೂ ಕನ್ಫ್ಯೂಸ್ ಆಗ್ಬಿಡ್ತೈತೆ ರೀ. ಒಂದೇ ಬೇಡ್ಕೋಬೇಕು ಒಂದು ಆಗೋ ಮಟ್ಟ ಅದಾದ್ಮೇಲೆ ಬಂದು ಗಂಟೆ ಕಟ್ಟೋಬೇಕು. ನೀವು 10 ಬೇಡ್ಕೊಂಡು ಒಂದೇ ಗಂಟೆ ಕಟ್ತಾನೆ ಅಂದ್ರೆ ಆಗಂಗಿಲ್ಲ. ಯಾಕಂದ್ರೆ ದೇವ್ರಿಗೆ ಕನ್ಫ್ಯೂಸ್ ಆಗ್ಬಿಡ್ತದೆ ಅದು ಏನೇನು ಬೇಡ್ಕೊಂಡ್ರಿ ನೀವು ಅಂತ. ಹಿಂಗೆಲ್ಲ ಸೀನೇನು ಐತಿ. ಈಗ ನೆಕ್ಸ್ಟ್ 1 ಗಂಟೆಗೆ ನಾವು ಪ್ರಸಾದ ಐತಾನ ಅಂತಾರೆ. ಟೈಮ್ ಎಷ್ಟು ಆಗೈತ್ರಿಪ್ಪ ಅಂತ 12-18 ಇಲ್ಲಿ ಈ ಕಡೆ ಹಿಂಗೆ ಹೋಗಿ ಹಿಂಗೆ ಹೋಗೋದೈತಿ. ನೋಡೋಣ ಬರೀ ಏನಾಕೈತಂತ. ಒಂದು ಗಾಡಿ ನೋಡ್ರಿ ಇದು ಕಣ್ಣು ಟ್ರಿಪ್ ಅಂತ ಒಳಗೆ ಭಟ್ರು ಹೇಳಿದ್ರೆ ಇದು ಐತಲ್ರಿ ಇದು ಪೂರ ಹಲಸಿನ ಹಣ್ಣಿನಲ್ಲೇ ಮಾಡಿದ್ದಂತಿಲ್ಲ. ಇಮೋಷನಲ್ ಡ್ಯಾಮೇಜ್. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಒಳಗೆ ಭಟ್ರು ಹೇಳಿದ್ರೆ ಇದೇನಿದೆ ಡಿಸೈನ್ ಐತಲ್ರಿ ಇದು ಪೂರ ಇದು ಕಟ್ಟಿಗಿದೆ. ಇದು ಪೂರ ಎಷ್ಟು ಅದಾಳ್ರಿ ಗುಡಿ ಒಳಗೆಲ್ಲ ಹಲಸಿನ ಮರದಂತಿದೆಲ್ಲ. ಉಡುಪಿದಾಗೆಲ್ಲ ಮಾಡಿದ್ರಂತ ಇವ್ರು ಗಿಡ ಅದು ಕೊಟ್ಟಿದ್ರಂತ ಅದ್ರ ಮರ ಅವ್ರು ಮಾಡಿ ತೊಗೊಂಬಂದು ಉಡುಪಿದಿಂದ ಮಾಡಿ ತೊಗೊಂಬಂದಿದಂತ. ನೋಡ್ರಿ ಎಲ್ಲ ಡಿಸೈನ್ ನೋಡ್ರಿ ಪೂರ ಹಲಸಿನ ಮರದ್ರಿ ಇದು. ನಾನು ನೋಡಿ ಶಾಕ್ ಅದ ಒಂದು ಸೆಕೆಂಡ್ ಹೆಂಗದಲ್ರಿ ಶಾಕ್ ಆಗ್ಬಿಟ್ಟೆ ಪೂರ ಅದಂಗೆ ನೋಡ್ರಿ. ನೋಡ್ರಿ ಹೆಂಗೆ ಐತಿ ಪೂರ ಶೈನಿ ಟೆಕ್ಸ್ಚರ್ ಐತಿ ಇದು ಪೂರ. ಇದ್ರ ಮ್ಯಾಗೆಲ್ಲ ಅಂದ್ರೆ ನಾನೇ ಜಾಡು ತೆಗಿತೀನಿ ಇದ್ರ ಪ್ಲೇಸ್ ಆಗ್ಬಿಟ್ಟೈತಿ. ನೇಚರ್ ನೋಡ್ರಿ ಎಷ್ಟು ಮಸ್ತ್ ಐತಿ. ಎಲ್ಲಿ ನೋಡ್ತೀರಲ್ಲ ಅಡಿಕೆ ತೋಟ ಬಾಳೆಹಣ್ಣಿನ ತೋಟ ಹಲಸ ಶಬಾಷ್. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ 1 ಗಂಟೆಯಿಂದ 2:30 ಇರ್ತೈತೆ ರೀ ಊಟ. ಬರೀ 1ರಿಂದ 2:30 ಅಷ್ಟೇ ಊಟದ ಪ್ರಸಾದದ. ಶ್ರೀ ಸಿದ್ಧಿವಿನಾಯಕ ಸಭಾಭವನ ಚಂದಗುಳ್ಳಿ ಅಂತ ನೋಡ್ರಿ. ಬರ್ರಿ ನೋಡಕ್ಕೆ ಹೋಗೋಣ ಪ್ರಸಾದ ಮಾಡೋಣ. ಪ್ರಸಾದ ಮಾಡಿ ಸೀದಾ ನೆಕ್ಸ್ಟ್ ಇರ್ತಪ್ಪ ಅಂತಂದ್ರೆ ಅಲ್ಲಿ ಇನ್ನೊಂದೆಲ್ಲ ಗುಡಿ ಹೋಗೋದೈತಿ. ಯಲ್ಲಾಪುರದ ಶಿವನ ಗುಡಿ ಅಲ್ಲಿ ಹೋಗೋದು. ಹೆಚ್ಚು ಇಲ್ಲಿ ನೋಡ್ರಿ ಫ್ಯಾಮ್ಲಿ ಇಲ್ಲಿ ಪ್ರಸಾದಕ್ಕೆ ಅನ್ನ ಸಾರು ಉಪ್ಪಿನಕಾಯಿ ಎಲುಪ್ಪು ಐತಿ. ಇದು ಏನು ಗೊತ್ತಿಲ್ಲ ಸ್ವೀಟ್ನ ಅಲ್ಲ ಇದು ಮಜ್ಜಿಗೆ ಕತ್ಲಿ ಏನೋ ಒಂದು ಸ್ವಲ್ಪ ಖಾರ ಇದು ಅಂಬ್ಲಿ ರೀ. ಇದೆ ಅಂಬ್ಲಿ ಅಂತಿದೆ ಮಜ್ಜಿಗೆ ಅಂಬ್ಲಿ ಅಂತ. ಇನ್ನು ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ನಿಮಗೂ ಗುರ್ತೈತೆ ನಾವೆಲ್ಲದೇವ್ರಿಪ್ಪ ಅಂತ ಗಂಟೆ ಗಣಪತಿಗೆ ಬಂದೈತಿ. ಊಟ ಮಾಡಿದ್ವಿ. ಊಟ ಮಾಡಿ ಕೈ ತೊಳ್ಕೊಂಡು ಪಪ್ಪ ನೋಡ್ತೀವಿ. ಪಪ್ಪ ಮಿಸ್ಸಿಂಗ್. ಸಣ್ಣರಿದ್ದಾಗ ನಾವು ಕಳ್ಕೊತಿದ್ವಿ. ಈಗ ದೊಡ್ಡವರಾಗೈತಿ ನಮ್ಮ ಅಪ್ಪರು ಕಳ್ಕೊಂಬಿಟ್ಟಾರ. ನೋಡ್ತೀವಿ ನಮ್ಮ ಅಪ್ಪರ ಪಾಪ ಎಂಥ ಇನ್ನೋಸೆಂಟ್ ಅದಾರ. ಅಲ್ಲೇ ನಮ್ಮ ನೋಡ್ಕೊಂತ ನಿಂತಾರೆ ಇವ್ರೆ. ಕೈ ತೊಗೊಂಡು ಬರಕ್ಕೆ ಹೋದ್ರೆ ಹತ್ತೋಗ ನಿಮ್ಮ ಸಂಬಂಧ ಗಾಡ್ಯಾಗ ಕುಂತಾವ ನಾವು ಯಾರಿಗೆ ವೇಟ್ ಮಾಡತ್ತಿ. ನಾವು ಗಾಡ್ಯಾಗ ಕುಂತೀವಿ. ನೀ ಎಲ್ಲಿ ಹೋಗಿ ಅಂತ ನಾವು ಮಾಡತ್ತೀವಿ. ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ ಬಾನಾಚೆಗೆ ಹೊಸತಿರುವೊಂದು ಇರುವಂತೆ ನನಗಾಗಿ ಈ ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ. ನನ್ನ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದಾರಿ ಅಂತಂದರೆ ಶ್ರೀ ಗ್ರಾಮದೇವಿ ಯಲ್ಲಾಪುರ ದ್ಯಾಮವ್ವ ದುರ್ಗವ್ವನ ಗುಡಿ. ಏನು ಬಿಸಿಲೈತಪ್ಪ ಯಪ್ಪ. ಹೂವು ಎಂಥ ದೊಡ್ಡ ಮೂರ್ತಿ ಅದಾವ ರೀ ಫ್ಯಾಮ್ಲಿ. ಯಪ್ಪ ಭಾಳ ದೊಡ್ಡ ಮೂರ್ತಿ ಅದಾವ. ಬರ್ರಿ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಗೋಡಿ ಬಂದಾತ್ ನೋಡ್ರಿ.
ಲಾಸ್ಟ್ ದರ್ಶನ ಮಾಡ್ಕೊಂಡು ಬಂದ್ವಿ. ಪೂರ ಯಲ್ಲಾಪುರ ಸೀರೀಸ್ ಆತಿದ್ದು, ಅದ್ರ ಜಾಸ್ತಿ ಅಡ್ಡಾಡಕ್ಕಾಗಲಿಲ್ಲ, ಸ್ವಲ್ಪ ಅಡ್ಡಾಡ್ದಂಗೆ ಆತ. ಲೆಟ್ಸ್ ಗೋ. ಇಂಚಾನ್ ಡಿಸೈನ್ ಮಾಡ್ಯಾರ. ದ ಗ್ರಾಮ ದೇವತೆ, ಇಲ್ಲೇ ಮುಂದೆ ಆಂಜನೇಯನ ಗುಡಿ ಐತಂತ. ನಮ್ಮಪ್ಪನೆಲ್ಲ ಗುಡಿ, ನಮ್ಮಪ್ಪ ಬೇರೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಜಯ ರಾಮ್ ಜಯ ಜಯ. ಅಂತಂದ್ರೆ ಈವ್ನಿಂಗ್ ಟೈಮ್ನಾಗ ಏನು ತಿನ್ನತ್ತೆ ನೋಡ್ರಿ, ಉತ್ತಪ್ಪ ಐತಿ, ಇಲ್ಲೇ ಗಿರ್ಮಿಟ್ ಐತಿ. ಬಟ್ ಇದು ಮುಂಜಾನೆ ಟೈಮ್ನಾಗ ನಮ್ಗೆ ಏನು ಇದನ್ನು ಕೊಟ್ಟಿದ್ರಲ್ಲ ಸಾಂಬಾರು, ಅದು ವೈಟ್ ಕಲರ್ ಸಮಥಿಂಗ್ ಐತಿ. ಬಟ್ ಇದು ಸೇಮ್ ರೆಡ್ ಐತಿ. ಇಲ್ಲೈತಲ್ರಿ ಫ್ಯಾಮ್ಲಿ, ಇದು ಉಡುಪಿ ಪಾರ್ಕ್ ಪ್ಯೂರ್ ವೆಜ್ ಆ್ಯಂಡ್ ರೆಸ್ಟೋರೆಂಟ್ ಐತಲ್ರಿ ಇದು. ಇದು ಯಾವುದೋ ಕೊಪ್ಪ ಐತಲ್ಲ, ಇದೆ ದಾಸ್ತಿ ಕೊಪ್ಪ, ಐ ಗೆಸ್ ದಾಸ್ತಿ ಕೊಪ್ಪ ಅನಿಸ್ತೈತಿದೆ. ಈ ಕಡೆ ಯಲ್ಲಾಪುರ ರೋಡ್ ಐತಲ್ರಿ, ಹಿಂಗೆ ಅಷ್ಟು ಹೋಗೋದೈತಲ್ಲಿದೆ. ಇನ್ ಕೇಸ್ ನೀವು ಇಲ್ಲಿ ನಿಯರ್ ಬೈ ಹೊಂಟ್ರಿ ಏನಾರ ನಾಷ್ಟ ಗೀಷ್ಟ ಪ್ಲ್ಯಾನ್ ಮಾಡತ್ತೀರಿ ಅಂದ್ರೆ ದಿಸ್ ಇಸ್ ದ ಬೆಟರ್ ಸ್ಟಾಪ್. ಇದೊಂದು ಬೆಟರ್ ಜೊತೆ ಏನಪ್ಪ ಬೆಸ್ಟ್ ಸ್ಟಾಪ್ ಅಂತ ಹೇಳ್ತೀನಿ. ಅದಕ್ಕಿಪ್ಪ ಅಂತ ಹೋದ್ಸಲ ಇಲ್ಲ ಇದಕ್ಕೆ ಮುಂದೊಂದು ಯಾವುದೋ ಹೋಗಿದ್ವಿ ನಾವು, ಭಾಳ ಪಿಕ್ಚರ್ ಆಗ್ತಿರಪ್ಪ, ಸರಿ ಇದ್ರಕ್ಕಿಲ್ಲ ಅದು. ಇಲ್ಲಿದೈತೆ ನೋಡ್ರಿ, ಇಲ್ಲಿ ಪೆಟ್ರೋಲ್ ಬಂಕ್ ಐತೆ, ಇಲ್ಲಿ CNG ಇದೆ 24/7. ಹತ್ತಿರ ಬಾಜುದ ಇಲ್ಲೈತೆ ನೋಡ್ರಿ ಉಡುಪಿ ಪಾರ್ಕ್ ಅಂತ ಭಾಳ ಮಸ್ತ್ ಐತಿ. ಊಟ ಆತ ತಿನ್ನೋದಾತ ಮಸ್ತ್ ಐತಿ. ಮುಂಜಾನೆ ನಾವು ಇದನ್ನು ತಿಂದಿದ್ವಿ. ಅಂಡ್ ನೋಡ್ರಿ ಇದೆಲ್ಲ ಬಿಲ್ಗೇಟ್ಸ್ ಅವ್ರದ್ದು ಏನದು ಕ್ಲೌಡ್ ಇಂಜಿನಿಯರಿಂಗ್ ಅತ್ಲೆ ಅನ್ಸಾಕತ್ತೈತಿ. ಇದೆಲ್ಲ ಸಣ್ಣ 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 ಬೇರೆ ಬೇರೆ ಪ್ಯಾಟರ್ನ್ಸ್ ಎಲ್ಲ ಅದಾವೆ. ಬರೀ ಹೋಫರ್ ಬೆಸ್ಟ್ ಒಮ್ಮೆ ಸೇರಿನಾಗಿದೆ. ನಮ್ದು ಏನ್ರಿಪ್ಪ ಸೀನ್ ಅಂತಂದ್ರೆ ಈಗ ಬಂದೈತಿ ಜಸ್ಟ್ ಮನಿಗೆ. ಏನ್ರಿಪ್ಪ ಅಂತಂದ್ರೆ ನಮ್ಮ ಬೆನ್ನಿ ಹೋಗಿ ಕುಕ್ಕು ಅಕ್ಕ ಅದನ್ನ ಎಲ್ಲ ಖುಷಿರಿಗೆ ಆಕಿ ಮುಟ್ಬೇಡ್ರಿ, ಮಾತಾಡ್ಸ್ಬೇಡ್ರಿ, ಮತ್ತೆ ಸುಸ್ಸು ಮಾಡ್ತಾಳೆ ಆಕಿ. ಎಕ್ಸೈಟ್ಮೆಂಟಿಗೆ ಸುಸ್ಸು ಮಾಡಿಬಿಡ್ತಾಳ್ರಿ ಈಗ ಆಕಿ. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ದಿಸ್ ಈಸ್ ಬೆನ್ನಿ ಆ್ಯಂಡ್ ಟೈಮ್ ಟು ಸೇ ಬಾಯ್ ಬಾಯ್. ಆ್ಯಂಡ್ ಆಲ್ಮೋಸ್ಟ್ ಒಂದು 10 ದಿನ ಅದು ಆತ ಅನಿಸ್ತೈತಿ ರೀ. 10 ದಿನ ಏನೋ 10 ದಿನ ಆತ ಅನ್ಸೈತಿ ಬೆನ್ನಿ ನಮ್ಮ ಮನೆಯಾಗಿದ್ದೆ. ಆ್ಯಂಡ್ ಅದರ ಸೌಂಡ್ ಗಾಡಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ಅದು ಪ್ರೀತಿ ಆಗ್ಬಿಟ್ಟಿದ್ರಿ ಅದ್ರ ಮ್ಯಾಗ. ಬೆನ್ನಿ ಅಂತಂದು ಹೆಸರು ಇಟ್ಟೈತೆ ಅದಕ್ಕೆ, ಯಾಕಂದ್ರೆ ಬೆನ್ನಿಲಿಲ್ಲ ಅದು ಎಲ್ಲ ಸೀನಿಯರ್ ಐತಿ. ಬಟ್ ಬ್ರಕ್ಕಿದೊಂದು ಸ್ವಲ್ಪ ಇಶ್ಯೂ ಅದು ಐತಿ. ಆ್ಯಂಡ್ ಗಾಡಿ ಮಾಲಕರು ಯಾರದಾರ ಅವ್ರಿಗೂ ಥ್ಯಾಂಕ್ ಯು ಸೊ ಮಚ್. ಯಾಕಂತಂದ್ರೆ ಬೆನ್ನಿಲಿ 600 ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಕೊಟ್ರಿ ನಮಗೆ. ಬಟ್ ಅದನ್ನ ಇನ್ನೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು. ಬಟ್ ಎಕ್ಸಾಮ್ಸ್ ಅದು ಇದು ಅದರ ಸಂಬಂಧ ಅಲ್ಲಿ ಕೆಲಸಗಳು ಭಾಳ ಇತ್ತು, ಅದ್ರ ಸಂಬಂಧ ಜಾಸ್ತಿ ಹೊಡೋಕ್ಕಾಗಲಿಲ್ಲ. ಅದನ್ನು ಎಲ್ಲ ಸೀನಿಯರ್ ಐತ್ರಿ. ಸ್ವಲ್ಪ ಇರ್ಬೇಕನ್ಸೈತಿ, 2-3 ಪಾಯಿಂಟ್ ಪೆಟ್ರೋಲ್ ಇರ್ಬೇಕಾದ್ರಾಗ ಇನ್ನೊಂದು ಸ್ವಲ್ಪ ಪೆಟ್ರೋಲ್ ಹಾಕೊಂಡು ಸೀದಾ ಹೋಗೋಣ ಹುಬ್ಳಿಗೆ ಹೋಗಿ ಗಾಡಿ ಕೊಟ್ಟು ಬರೋಣ ಅಂತ. ಲಚ್ಕೋ ಫ್ಯಾಮಿಲಿ ಸ್ಟೇಡಿಯೋನಾಗೆ ನಿಮಗೆ ಚಾನಲ್ಗೆ ಹೊಸಬ್ರು ಇದ್ರಿಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹೋಗಿಲ್ರಿ ಅಪ್ಪನವ್ರ, ಪಪ್ಪಿ ಕೊಡ್ತೇನೆ ಬರ್ರಿ. ಓಕೆ ಬಾಪಣ್ಣ ಹಿಡಿ ಬಾ, ಪಪ್ಪಿ ಕೊಡ್ತೇನೆ ಬಾಲೆ ಅಪ್ಪಣ. ಪಪ್ಪಿ ಕೊಡ್ತೇನೆ ಬಾಲಿಗೆ ಬಾಯ್. ಯಾರು ಹಂಗೆ ಬಾಯಿ ಹಿಡಿದು ಪಪ್ಪಿ ಕೊಡ್ಬೇಕು, ಹಂಗೆ ಬಾಯಿ ಹಿಡಿದು ಪಪ್ಪಿ ಕೊಡ್ಬೇಕು. ಇಲ್ಲಾಂದ್ರೆ ಏನು ಮಾಡ್ದಂಗೆ ಗೊತ್ತೀರಿ, ಬಾಯಿ ಹಾಕ್ಬಿಡ್ತಾನೆ. ಹಂಗೈತ್ರಿ ಚೆಕ್ ಮಾಡೋದು. ಇದ್ರ ಹಿಂದೆ ಡಾನದ್ದು ಸ್ಟಿಕ್ಕರ್ ಅಂಡ್ ಶನಿ, ಆಮೇಲೆ DC ಅಣ್ಣ ಅರ್ಧ ಮ್ಯಾಗಿಲ್ಲ ನೋಟ್ ಟು ಸೆಲ್ಫ್ ಅಂತ ಒಂದು ಐತಿ. ಆ್ಯಂಡ್ ಸ್ಪೀಕರ್ ಇದೈತೆ ನಮ್ದು ತೊಗೊಂಡಾಡಕ್ಕೆ. ಬರೀ ಫ್ರೆಶ್ ಅದು ಹೋಗೋಣ. ನೋಡಿರಿ ನಾ ಹೆಂಗೆ ಚಾ ಕುಡಿತೇನ್ರಿಪ್ಪ ಅಂತಂದ್ರೆ ನಂಗೆ ತಾಟದಾಗ ಚಾ ಬೇಕು. ಯಾಕಂತಂದ್ರೆ ಅದು ಆರಬೇಕು, ಬಿಸಿ ಕುಡಿಯೋಕೆ ಮಜಾ ಬರೋಂಗಿಲ್ಲ. ಬೆಳಗ್ಗೆ ನಾ ಚಾ ಕುಡಿದು ನಾವೆಲ್ಲ ಹೋಗೋದ್ರಿಪ್ಪ ಅಂತ ಹುಬ್ಳಿಗೆ ಹೋಗ್ಬೇಕು. ನೋಡ್ರಿ ಹೆಂಗೆ ಕಾಣಕತ್ತೈತಿ, ಹೆಂಗೈತ್ರಿ. ಅದೊಂದು ಡ್ರೀಮ್ ಇತ್ತು. ಅದೊಂದು ಡ್ರೀಮ್ ಇತ್ತು. 650 cc ಅಂತೂ ಮನ್ಯಾಗ ಇಟ್ಕೊಂಡು ಹೊಡೆದನ್ರಿ. ನಾ ಫೆಲ್ಕನ್ ಅಂತೂ ಹೊಡೆದ ಬಿಟ್ಟಿನಿ. ಯಾಕಂದ್ರೆ ನಮ್ಮ ಮನ್ಯಾಗ ಇರ್ತಿತ್ತು ಮಸ್ತ್ ಅಡ್ಡಾಡಿದ್ವಿ. ಫೆಲ್ಕನ್ ಹೊಡೆದೇನಿ 650 cc. 600 cc ಒಂದು ಥಾಟ್ ಇತ್ತು ಮನ್ಯಾಗ. ಕದಾ ತೆಗೆದುಕೊಳ್ಳೆ ನಾನು ನೋಡ್ಬೇಕು 600 cc ಹೆಂಗಿರ್ತೈತಿ. ಬೆನ್ನಿಲಿ ಅದು ಇನ್ಲೈನ್ 4 ಮಾವಿನಕೊಪ್ಪ ಹನುಮಪ್ಪಗೆ ಹೋಗಂದೆ ಮಸ್ತ್ ಅಂದ್ರೆ ಮಸ್ತ್. ಯಾಕಂದ್ರೆ ನಂಗೆ ಇನ್ನೂ ಅಡ್ಡಾಡೋದಿತ್ತು, ಬಟ್ ಅದು ಅಡ್ಡಾಡಕ್ಕೆ ಆಗಲಿಲ್ಲ ರೀ. ಈಗ ನಾವು 2 ವರ್ಷಲ್ರಿಪ್ಪ ಅಂತ ಹುಬ್ಬಳ್ಳಿ ಟೈಮ್ ಆಗೈತೆ 6:40 ಬಡಕ್ ನಾ ಚಾ ಕುಡೋದು ಸೀದಾ ಗಾಡಿ ಕೊಟ್ಟು ವಾಪಸ್ ಬರೋಣಂತ. ಸ್ಟೇಡಿಯೋನಾಗಿ ನಿಮಗೆ ಚಾನಲ್ಗೆ ಹೊಸಬ್ರು ಇದ್ದಿರಪ್ಪ ಫ್ಯಾಮಿಲಿ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರ್ರಿ ಫ್ಯಾಮಿಲಿ ಲೆಟ್ಸ್ ಗೋ. ಈ ಗಾಡಿ ಮ್ಯಾಗಿಂದ ನಮ್ದು ಇವತ್ತು ಲಾಸ್ಟ್ ಡೇ. ಇದು ಲಾಸ್ಟ್ ಎಲ್ಲಿ ಮಠ ಅಂತ ಹುಬ್ಳಿ ಮಠ ಇಲ್ಲಿ ಲಾಸ್ಟ್ ಹೊಡಿನಾಗಿತ್ತು. ಆ ಫೀಲ್ ತೊಗೊಳ್ಳೋ ನಾನು ಬರ್ರಿ. ಆ್ಯಂಡ್ ಪೆಟ್ರೋಲ್ ಐ ಗೆಸ್ 3 ಪಾಯಿಂಟ್ ಐತಿ. ಇದು ಏನು ಹುಬ್ಳಿ ಮಠ ಮೂಡ್ತೈತೆ ಎಲ್ಲ ಗೊತ್ತಿಲ್ಲ, ನೋಡೋಣ ಬರ್ರಿ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಫ್ಯೂಲ್ ಎಷ್ಟು ತೋರ್ಸತ್ತಿದ್ರಿಪ್ಪ ಅಂತಂದ್ರೆ ಬರೀ 2 ಪಾಯಿಂಟ್ ತೋರ್ಸಕತ್ತೈತಿ. ಮನೆಯಿಂದ ಬಂದಾಗ 3 ಪಾಯಿಂಟ್ ಇತ್ತು, ಈಗ ಒಮ್ಮೆ 2 ಪಾಯಿಂಟ್ ಆಯ್ತು. ಮತ್ತೆ ಇದು ಹುಬ್ಳಿ ಮುಟ್ಟಂಗಿಲ್ಲ ಅಂತಂದ್ರೆ ಮುಂದೆಲ್ಲೂ ಫ್ಯೂಲ್ ಸ್ಟೇಷನ್ ಇಲ್ಲ, ಅದ್ರ ಸಂಬಂಧ ಮತ್ತು ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸೈತಿ. ಬರೀ ಸೀದಾ ಗಾಡಿ ಟೈಮ್ ಎಷ್ಟು ಆಗೈತೆ ಕೊಡ್ತೀರಿ ಎಕ್ಸಾಕ್ಟ್ ಹುಚ್ಚಾಡಿತೀವಿ ನಾವು. ಟೈಮ್ ನೋಡ್ರಿ 7:07 ಫ್ಯಾಮಿಲಿ ಲೆಟ್ಸ್ ಗೋ.
ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಗಾಡಿದು ಕೊಟ್ವಿ. ಇಬ್ಬು ಬೈ ಮತ್ತು ಸುಫಿಯಾನ್ ಬೈ ಬಂದಿದ್ದಾರೆ. ಗಾಡಿ ತೊಗೊಂಡು ಹೋದ್ರೆ ನಾವೇ ರೇಟಿಂಗ್ ತೋರಿಸಲ್ರಿಪ್ಪ ಅಂತ ಧಾರವಾಡ ಚಿಗ್ರಿದ. ಫ್ಯಾಮಿಲಿ ಏನ್ರಿ ಬಸ್ ಸೀನ್ ಅಂತಂದ್ರೆ ಈಗ ಎಲ್ಲಿ ಬಂದಿರಿಪ್ಪ ಅಂತ ಆಲ್ಮೋಸ್ಟ್ ಮನೆ ಕಡೆ ಇದ್ದೀವಿ. ಆ್ಯಂಡ್ ನಂದು ಚಿಗ್ರಿ ಬಸ್ಸಿಂದ ಯಾವ್ರಿ ಟೈಮ್ ಒಂದು ಏನರಲ್ಲ ಫಡಾಗಿರ್ತೈತಿ. ಫಸ್ಟ್ ಆಫ್ ಆಲ್ ನಾನು ಚಿಗ್ರಿ ಬಸ್ಸಿಗೆ ಬರೋದಿಲ್ಲ. ಬಂದಂದ್ರೆ ಹಿಂಗೆ ಪಿಕ್ಚರ್ ಹಾಕಿರ್ತೈತಿ. ಏನಾಗಿದ್ರಿ ಬಸ್ ಸೀನ್ ಅಂತಂದ್ರೆ ಈಗ ಗಾಡಿ ಕೊಟ್ವಿ, ಕಾಫಿ ಅದು ಕುಡಿದ್ವಿ. ನಾನು ಇಬ್ಬು ಬೈ ಮತ್ತು ಸುಫಿಯಾನ್ ಬೈ ನನಗಲ್ಲೇ ಉಣ್ಕಲ್ಕೆರೆ ಕಡೆ ಬಸ್ಸಿಗೆ ಉಣ್ಕಲ್ಕೆರೆ ಬಸ್ ಸ್ಟಾಪಿಗೆ ಬಿಟ್ಟು ಚಿಗ್ರಿ ಅಲ್ಲಿಂದ ಹತ್ತಿ ಬರತ್ತೀನಿ. ಮುಂದೆ ಒಂದು ಸಣ್ಣ ಹುಡುಗ ನಿಂತಿತ್ತು ರೀ. ಒಂದು ಸಣ್ಣ ಹುಡುಗ ಅವ್ರ ಮಮ್ಮಿ ಪಪ್ಪ ಇದ್ರೆ ಸಣ್ಣ ಹುಡುಗ ಏನು ಮಾಡ್ಯಾನ ಅಂತ ಹಗಲ ಮುಗ್ಲಿ ಬಟನ್ ಹೊತ್ಕೊತಾನೆ. ಅದೇ ಟೀ ಟೂ ಟಾಟು ಅಂತ ಏನು ಅಂತಿರ್ತೈತಲ್ರಿ ಅದು ಅನ್ನ ಹೊಲ್ದು ಬಟನ್ ಅದು ಹಂಗಾರೆ ಬಂದೈದು ಬಿಡ ಅಂತ ಮಾಡಿ ಒತ್ತಿಗೆ ಹೊತ್ಕಾಕತ್ತಾನೆ. ಗಾಡಿ ಬೇರೆದವ್ರ ಕಪ್ಪಗೆ ಹೋದ್ಕೊಳ್ಳಿ ಒಮ್ಮೆ ನಿಂತು ಬಿಡು ಸಡನ್ನಾಗಿ ಎಮರ್ಜೆನ್ಸಿ ಸ್ಟಾಪ್ ಆಗಿ. ಅದು ಮುಂದೇನಾಯ್ತು ಹೇಳ್ತೇನೆ ಬರ್ರಿ ಮನೆಯಾಗ ಎಲ್ಲರೂ ಮನೆ ನೋಡತ್ತಾರೆ ನಾಚಿಗೆ ಆಗ್ತೈತೆ ನಂಗೆ ಮನೆಗೆ ಹೋಗ್ತೇನೆ ಬರ್ರಿ. ಆ ಬಸ್ ಎಮರ್ಜೆನ್ಸಿ ಸ್ಟಾಪ್ ಆಗಿ ನಿಂತಿತ್ತು ರೀ. ನಿಂತ ಮ್ಯಾಗ ಮುಂದೆ ಡ್ರೈವರ್ ಬಾಜು ಒಬ್ರು ಯಾರೋ ಕಾಕಿ ಪ್ಯಾಂಟ್ ಏನೋ ಹಾಕೊಂಡಿದ್ರು ಅನ್ಸುತ್ತೆ. ಭಯಾಕತ್ ಬಿಟ್ಟಾರ ಒಮ್ಮೆ ಫುಲ್ ಗರಮ್. ನೀನು ಗುರ್ತಾಕೈತಿಲ್ಲ ಹಗಲ ಮುಗ್ಲಿ ಬಟನ್ ಹೊತ್ಕೊಂತ ನಿಂತಂದ್ರೆ ಎಮರ್ಜೆನ್ಸಿ ಸ್ಟಾಪ್ ಆಕೈತದ 2 ತಾಸು ಹೋಗ್ತೈತೆ ನೋಡಿ ಧಾರವಾಡ ಅಂತಂದ್ರೆ. ಯಾರಿಗೆ ಭಯ ಹಾಕತ್ತಾರ ಇವ್ರು ಅರ್ಥನೇ ಆಗೋಲ್ತಾರೆ ನನಗೆ ಫಸ್ಟಿಗೆ. ಹಂಗೆ ಯಾರಾಗ ಭಯ ತಾರ ಬಿಡಂಗಾರ ಅಂದ್ ಮಾಡಿ ನಾಗಪ್ಪಾಗೀನಿ. ಆಮ್ಯಾಗ ಒಮ್ಮಕ್ಲೆ ನೋಡ್ತೀನಿ ನನಗೆ ನಾ ಏನು ಒಂದೇ ಇಲ್ಲ, ನಾ ಏನು ಮಾಡೇ ಇಲ್ಲ, ಸುಮ್ಮನೆ ದಂಡ್ಯಾಗ ನಿಂತೀನಿ. ನೆಕ್ಸ್ಟ್ ಒಂದು ಕ್ಲಿಪ್ ಹಾಕ್ತೇನಂತ್ರಿ ನೋಡ್ಕೊಂಬರ್ರಿ. ನಾ ಎಲ್ಲಿ ನಿಂತೇನಂತೆ ಬಟನು ಮುಟ್ಟಿಲ್ಲ, ನಾ ಹ್ಯಾಂಡಲು ಮುಟ್ಟಿಲ್ದಾರದ. ನೀವೇ ನೋಡಿದ್ರಿ ನಾ ಎಲ್ಲಿ ಜಿಗದ ನಿಂತೇನೆ ಅಲ್ಲೇ ನಿಂತೇನಿ. ಮತ್ತು ಆ ಕಡೆ ಏನು ಮುಟ್ಟಿಲ್ಲ, ಕೈ ಕಟ್ಕೊಂಡು ನಿಂತೇನಿ. ರೈಟ್ ಸೈಡ್ ಏನದು ಬಾರಿ ಇತ್ತಲ್ಲ, ಇನ್ ಕೇಸ್ ಓಪನ್ ಮಾಡೋ ಟೈಮ್ನಾಗ ಬ್ರೇಕ್ ಹಚ್ಚೋ ಟೈಮ್ನಾಗ ಹಿಡ್ಕೊಳ್ಳೋ ಉಳ್ಕಿದ್ದು ಬ್ಯಾಲೆನ್ಸ್ ಮಾಡೋಣ. ಆ ಸಣ್ಣ ಹುಡುಗ ಒತ್ತಗಾನ ನನಗೆ ಅನ್ಸ್ಕೊಂಡೆ ನೀ ಏನು ಉಗುರ್ದಾಕೈತಿಲ್ಲ ಒಳಗೆ ಸರಿ ಅಂತ ಬೇತಾರ. ನಾ ಏನು ತಪ್ಪ ಮಾಡಿಲ್ಲ. ಅಮ್ಮ್ಯಾಗ ಕೆಟ್ಟಂತೀರಿ ನನಗೆ ಇನ್ನೇನ್ರ ಆಗಿತ್ತ ಹಗಲ ಮುಗ್ಲಿ ಅನ್ಸ್ಕೊಳ್ಳೋದಕ್ಕಂತಂದು ವಾಪಸ್ ನಿಂತೆ. ಯಾರು ಒತ್ಕ್ಯಾರ ಯಾರಿಗೆ ಮಾತಾಡತ್ತೀರಿ ನೀವು ಅಂತಂದು. ಅದಕ್ಕೆ ನಿನ್ಗಾಳಾಕತ್ತೇನಂತ ನಾ ಒತ್ತಿಗೆ ಇಲ್ಲ ಅಂದ್ರೆ ಎದಕ್ಕೆ ಅನ್ಸ್ಕೊಲ್ಲಿರಿ. ಒತ್ಕಿದ್ದೆಪ್ಪ ಹೌದು ಬಿಡಪ್ಪ ತಪ್ಪಾಗಿದೆ ಸಾರಿ ಏನು ಬಂದ ಒತ್ತಿಗೆ ಇಲ್ಲ. ಅದಕ್ಕೆ ಒತ್ತಿಗೆದವ್ರಿಗೆ ಹೇಳ್ರಿ ಒತ್ತಿಗೆ ಅಲ್ಲ ನಾ ಎದಕ್ಕೆ ಮಾತಾಡ್ತೀರಿ ಉಲ್ಟಾ ಸೀದಾ ಅಂತಂದೆ. ನಾವು ಈಗಿನ ಕಾಲಮಾನದಾಗ ಯಾರಿಗೆ ಹೇಳಿದ್ರಿ ಯಾರು ಅರ್ಥನ ಮಾಡ್ಕೊಳಂಗಿಲ್ಲ ನೀವು ಒಳಗೆ ಸರಿ ಅಂತ. ಅಲ್ರಿ ಆ ಚಿಗ್ರಿ ಬಸ್ ಒಳಗೆ 201 ಆಲ್ ಸ್ಟಾಪ್ ನಾನ್ ಸ್ಟಾಪ್ದಾಗ ಹೆಂಗೆ ತುಂಬಿರ್ತಾರೆ ಹೇಳ್ರಿ ಸಂಜೆ ಟೈಮ್ನಾಗ. ಕಾಲೇಜ್ದವ್ರ ಆಮ್ಯಾಗ ಆಫೀಸ್ದವ್ರು ಹೆಂಗೆ ತುಂಬಿರ್ತಾರೆ ಅಂತಂದ್ರೆ ಅಂಬಾಕಿನ ಹತ್ತುತ್ತಾಗಿರ್ತಾರೆ. ಪೂರಾ ಹದಿಕ್ಕೆ ಒಳಗೆ ನಿಂತಿರ್ತಾರೆ. ಯಾರ ಪರ್ಸ್ ಹೋಗ್ಯತಿ ಗುರ್ತಂಗಿಲ್ಲ, ಯಾರು ಇದು ಹೋಗ್ಯತಿ ಮೊಬೈಲ್ ಹೋಗ್ಯತಿ ಗುರ್ತಿಲ್ಲ, ಅಷ್ಟು ಹತ್ತಿಗೆ ನಿಂತಿರ್ತಾರೆ. ಅಂತಾದ್ರ ಒಳಗೆ ಅವಾಗ ಗಾಡಿ ಬಂದಂಗಿಲ್ಲ. ನಾ ಭಾರಿ ಸೈಡಿಗೆ ನಿಂತಿಲ್ಲ ರೀ, ಸುಮ್ಮ ಕೈ ಕಟ್ಕೊಂಡು ನಿಂತಾನ. ಆ ಟೈಮ್ನಾಗ ಬಂದಾಕೈತೆ ಅಂತ ಹೋದ್ರಾಡತ್ತ ಉಲ್ಟಾ ಸೀದಾ ನಿಂತೆ ನೋಡ್ರಿ ಬರೋಬ್ಬರ. ಈಗ ಹೆಂಗೈದು ಗುರ್ತೀರಿ ಕಾಲಮಾನ ನೀವು ಎಷ್ಟು ಅನ್ಸ್ಕೊಂತೀರಲ್ರಿ ನಿಮ್ಗೆ ತುಳಿತಾರ. ನೀವು ನಿಮ್ಮ ತಪ್ಪಿತ್ತಂದ್ರೆ ಏನು ಮಾಡಕ್ಕೆ ಬರಂಗಿಲ್ಲ ರೀ. ಇನ್ನೊಂದು ತಪ್ಪಿದ್ರಕ್ಕೆಲ್ಲ ನಾವು ಉಲ್ಟಾ ನಿಂತೆ ಗಪ್ಕೊಂಡ್ರೆ ಹಿಂಗೆಲ್ಲ ಸೀನರ್ ಐತ್ರಿ. ಇಲ್ಲ ಐತೆ ನೋಡ್ರಿ ನಮ್ಮ ಗುಂಡಿ. ನಾ ಮೊದಲೇ ಮಾತು ನಾ ಚಿಗ್ರಿ ಬಸ್ಸಿಗೆ ಬರೋದೇ ಇಲ್ಲ. ಬಂದಿಂದ್ರೆ ಹಿಂಗೆ ಆಗ್ತಾವ. ನಾ ಯಾಕರೆ ಬನ್ನಿಪ್ಪ ಚಿಗ್ರಿಗೆ ಅನ್ಸಿಬಿಡ್ತಾನೆ ನನಗೆ. ಏನು ಮಾಡಲಿ ನಿಂಗೆ ಸರಿ ನಮ್ಮ ಮನೆಗೆ ಹೋಗ್ಬೇಕು ಸರಿಲೇ ಓ ಬರೀ ಫ್ಯಾಮಿಲಿ. ಆ್ಯಂಡ್ ಈ ಬ್ಲಾಗ್ ಇಲ್ಲಿ ಏನು ಮಾಡ್ತೀನಿ ಭಾಳ ಸುಸ್ತಾಗೈತಿ. ಯಾಕಂತಂದ್ರೆ ಮುಂಜಾನೆಯಿಂದ ಬರೀ ಗುಡಿ ಟ್ರಾವೆಲ್ ಎಲ್ಲ ಗಾಡಿ ತೊಗೊಂಡು ಕೊಟ್ಟು ಬರ್ತಾದಲ್ಲ. ಐ ಹೋಪ್ ನಿಮಗೆ ಬ್ಲಾಗ್ ಶೇರ್ ಮಾಡೀನಿ. ನಿಮಗೆ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡ್ರಿ. ಪರಂಪರೆ ಮುಂದುವರ್ಸೋಣ. ಅದರಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಸಿಗೋಣ ಮುಂದೆ ಬ್ಲಾಗ್ದಾಗ. ಸೊ ತಪ್ಪಕ್ಕೆ ಎಷ್ಟು ಟೈಮ್ ಸ್ಟೇ ಸೆಕ್ಸಿ ಬಾಯ್ ಹಾಗೇ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ ಕಲಿಕೆ